ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಂತ ಅಂದ್ಕೊಂಡಿದ್ದೀನಿ. ಯುಗಾದಿ ಹಬ್ಬ ಹತ್ತಿರ ಬರ್ತಾ ಇದೆ. ಅದಕ್ಕೆ ಸ್ವಲ್ಪ ಮನೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಬ್ಬ ಅಂದರೆ ಹಂಗೆ ಅಲ್ವಾ? ಮೇಯ್ನ್ ಹಬ್ಬ ಬಂತು ಅಂದರೆ ಫಸ್ಟು ಮನೆ ಕ್ಲೀನಿಂಗು. ಇವಾಗ ನಾನು ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಫುಲ್ಲು ಮನೆಯೆಲ್ಲ ಕ್ಲೀನು. ಸ್ವಲ್ಪ ಪಾತ್ರೆ ಎಲ್ಲ ತೊಳೆಯೋಣ ಅಂತ. ಮೇಲ್ಗಡೆ ಎಲ್ಲ ಇಟ್ಟಿದ್ದೆಲ್ಲ ಪಾತ್ರೆ ತೆಗಿಯಲ್ಲ, ಸ್ವಲ್ಪ ಡೈಲಿ ಯೂಸ್ ಮಾಡ್ತೀನಲ್ವ, ಅದು ಮಾತ್ರ ಕ್ಲೀನ್ ಮಾಡ್ತೀನಿ. ತುಂಬ ಕ್ಲೀನ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಕಷ್ಟ. ಯಾರಿಲ್ಲ, ನಾನು ಒಬ್ಬಳೇ ಕ್ಲೀನ್ ಮಾಡಬೇಕು. ಇವಾಗ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಎಲ್ಲ ಹಾಗೆ ಬಿತ್ಕೊಂಡಿದೆ, ಎಲ್ಲ ರಾಶಿ ಅಲ್ಲಲ್ಲಿದೆ. ಫುಲ್ಲು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಮನೆಯಲ್ಲಿ ನಾನು. ಇವಾಗ ಈ ಥರ ಇದೆ ನೋಡಿ. ಸ್ವಲ್ಪ ಡಬ್ಬ ಎಲ್ಲ ಸ್ವಲ್ಪ ಅಂದರೆ ಸ್ವಲ್ಪ ಅಂಟು ಥರ ಆಗಿದೆ. ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ. ಎಲ್ಲ ಡಬ್ಬದಲ್ಲಿ ಫುಲ್ ಬಾಕ್ಸ್ ಸ್ವಲ್ಪ ಇದೆ. ಅದನ್ನೆಲ್ಲ ಇವಾಗ ಒಂದು ಬೇರೆ ಪಾತ್ರೆ ತಗೊಂಡು ಇವಾಗ ಫಸ್ಟ್ ನಾನು ಡಬ್ಬ ಕ್ಲೀನ್ ಮಾಡ್ತೀನಿ. ನೀವು ಅನ್ಕೋಬೋದು ಈರುಳ್ಳಿ ರಾಶಿ ಜಾಸ್ತಿ ಇದೆ ಅಂತ. ಕೇವಲ 100 ರುಪೀಸಿಗೆ 5 kg ಈರುಳ್ಳಿ. ಯಾರಿಗಾದರೂ ಬೇಕಾದರೆ ನನಗೆ ಕಮೆಂಟ್ ಮಾಡಿ ಹೇಳಿ. ಕೇವಲ 5 kg 100 ರೂಪಾಯಿಗೆ. ಫಸ್ಟು ರ್ಯಾಕ್ ಕ್ಲೀನ್ ಮಾಡ್ತೀನಿ, ಆಮೇಲೆ ಡಬ್ಬ ಕ್ಲೀನ್ ಮಾಡ್ತೀನಿ. ಎಲ್ಲ ತೆಗೆದು ಕೆಳಗೆ ಇಟ್ಕೊಂಡಿದ್ದೀನಿ. ಸಿಂಕಲ್ಲಿ ರಾಶಿ ಬಿದ್ದಿದೆ ಬಾಕ್ಸ್. ಇಷ್ಟು ಬಾಕ್ಸ್ ನಾನು ತೊಳಿಬೇಕು ಇವಾಗ. ನೋಡಿ ಫ್ರೆಂಡ್ಸ್, ಇವಾಗ ಡಬ್ಬ ಎಲ್ಲ ತೊಳಿಬೇಕು. ಡಬ್ಬ ತೊಳಿಯೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ತುಂಬ ಗಲೀಜಿಲ್ಲ, ನಾನು ಆವಾಗ ಡಬ್ಬ ಕ್ಲೀನ್ ಮಾಡ್ತಾ ಇರ್ತೀನಿ. ಸ್ವಲ್ಪ ಕ್ಲೀನ್ ಮಾಡಿದ್ರೆ ಸಾಕು. ಕ್ಲೀನ್ ಮಾಡ್ತಾ ಇದ್ದೀನಿ. ಯಾರಿಗಾದರೆ ಇಷ್ಟ ಇದ್ದರೆ ಬಂದು ಜಾಯಿನ್ ಆಗಿ ಕೆಲಸಕ್ಕೆ. ನನಗೆ ಸ್ವಲ್ಪ ಸಪೋರ್ಟ್ ಮಾಡಿ ಡಬ್ಬ ತೊಳಿಯೋಕ್ಕೆ. ಡಬ್ಬ ತೊಳಿಯೋಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿದರೆ ಯುಗಾದಿ ಹಬ್ಬಕ್ಕೆ ಮಟನ್ ಸಾರು ಮಾಡಿ ಕೊಡ್ತೀನಿ ಎಲ್ರಿಗೂ. ತುಂಬ ಗಲೀಜಿತ್ತು ಅಂದರೆ ತೊಳಿಯೋಕ್ಕೆಲ್ಲ ಕಷ್ಟ ಆಗುತ್ತೆ. ಇದೇನು ಗಲೀಜೇನಿಲ್ಲ, ಆವಾಗ ತೊಳಿತಾ ಇರ್ತೀನಲ್ಲ ನೋಡಿ. ಬೇಗ ಡಬ್ಬ ತೊಳಿಬೇಕು. ಹಬ್ಬಕ್ಕೆಲ್ಲ ಒಂದ್ಸಲ ಅಡುಗೆ ಮನೆ ಕ್ಲೀನಿಂಗು, ಆಮೇಲೆ ಒಂದು ದಿವಸ ಹಾಲು, ಒಂದು ದಿವಸ ಬೆಡ್ರೂಮ್ ಕ್ಲೀನಿಂಗು. ಇದೆಲ್ಲ ಒಂದೊಂದು ದಿವಸ ಅಂದರೆ ಸುಮಾರು ದಿವಸ, 1 ವೀಕ್ ಆಗುತ್ತೆ ಇಡೀ ಮನೆ ಕ್ಲೀನಿಂಗ್ ಆಗುವಾಗ. ಒಂದು 1/2 hour ಜಾಸ್ತಿ ಬೇಕಿದು ಪಾತ್ರೆ ತೊಳೆಯೋಕ್ಕೆ. ಇನ್ನು ಇಷ್ಟಿದೆ ನೋಡಿ. ಬಾಕ್ಸ್ ಎಲ್ಲ ಕ್ಲೀನಿಂಗ್ ಆಯಿತು ನೋಡಿ. ಎಷ್ಟು ಕ್ಲೀನ್ ಮಾಡಿಟ್ಟಿದ್ದೀನಿ ನೋಡಿ. ನೆಕ್ಸ್ಟು ಸೆಲ್ಫ್ ಕ್ಲೀನ್ ಮಾಡಬೇಕು ನೋಡಿ. ಸ್ವಲ್ಪ ಗಲೀಜಾಗಿದೆ, ಇವಾಗ ಕ್ಲೀನ್ ಮಾಡ್ತೀನಿ ಸೆಲ್ಫ್ನೆಲ್ಲ. ಬಟನ್ ಎಲ್ಲ ಸ್ವಲ್ಪ ಬ್ಲ್ಯಾಕ್ ಆಗಿದೆ. ಈ ಥರ ಇತ್ತು ಅಂದರೆ ನನ್ನ ಹಸ್ಬೆಂಡಿಗೆ ತುಂಬ ಸಿಟ್ಟು ಬರೋದು. ಫಸ್ಟ್ ಅವ್ರು ಬಂದು ಮೇಯ್ನ್ ನೋಡೋದೇ ನನ್ನ ಮನೆಯದು ಪ್ಲಗ್ ಇರುತ್ತಲ್ವ, ಅದು ಬ್ಲ್ಯಾಕ್ ಇರುತ್ತಾ ವೈಟ್ ಇರುತ್ತಾ ಅಂತ ಫುಲ್ಲು ಸರ್ಚ್ ಮಾಡಿ ನೋಡ್ತಾರೆ. ಮನೆ ಕ್ಲೀನಿಂಗ್ ಅಂದಾಗ ಫಸ್ಟು ನೋಡೋದವ್ರು ಇಲ್ಲೇ. ಇದನ್ನು ಇವಾಗ ಫಸ್ಟ್ ನೀಟಾಗಿ ಕ್ಲೀನ್ ಮಾಡಬೇಕು ನೋಡಿ. ನೋಡಿ, ಗೋಡೆ ಎಲ್ಲ ಕ್ಲೀನ್ ಆಯಿತು. ಎಷ್ಟು ಚೆನ್ನಾಗಿ ಮಾಡಿದೆ ನೋಡಿ, ಒಂದೇ ಒಂದು ಕಲೆ ಇಲ್ಲ. ಟೈಲ್ಸ್ ಎಲ್ಲ ಕ್ಲೀನಾಗಿ ತೊಳೆದೆ. ಟೈಲ್ಸ್ ಅಲ್ಲ, ಸ್ಟವ್ ಎಲ್ಲ ಕ್ಲೀನ್ ಮಾಡಿದ್ದೀನಿ ನೋಡಿ. ಎಷ್ಟು ನೀಟಾಗಿ ಮಾಡಿದ್ದೀನಿ ನೋಡಿ. ಎಲ್ಲಾದರೂ ಒಂಚೂರು ಗಲೀಜಿಲ್ಲ ನೋಡಿ. ಅಡುಗೆ ಮನೆ ಯಾವತ್ತೂ ಕ್ಲೀನಾಗಿರಬೇಕು, ಅದೇ ಚಂದ ನೋಡೋಕ್ಕೆ. ಅಡುಗೆ ಮನೆ ಸ್ವಲ್ಪ ದೊಡ್ಡದಾಗಿರಬೇಕು, ಆಮೇಲೆ ನೀಟಾಗಿರಬೇಕು, ಆಮೇಲೆ ಕ್ಲೀನಾಗಿರಬೇಕು. ನನಗೆ ಅದು ತುಂಬ ಇಷ್ಟ. ಕೆಲಸ ಹೋಗುವವರೆಗೆ ಇಷ್ಟೆಲ್ಲ ಕ್ಲೀನ್ ಮಾಡ್ತಿರೋಕ್ಕಾಗಲ್ಲ. ನಾನು ಮನೇಲಿ ಇರ್ತೀನಲ್ಲ ನೋಡಿ. ಇನ್ನು ಡಬ್ಬ ಎಲ್ಲ ಜೋಡಿಸ್ತೀನಿ, ಆಮೇಲೆ ನೋಡೋಣ ಯಾವ ಥರ ಜೋಡಿಸ್ತೀನಿ ಅಂತ ನಿಮಗೆ ನಾನು ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್, ನಂದು ಮನೆಯೆಲ್ಲ ಕ್ಲೀನಿಂಗ್ ಆಯಿತು. 3 hours ತೆಗೋತು ನನಗೆ
ಮನೆ ಕ್ಲೀನ್ ಆಗಬೇಕಾದ್ರೆ ತುಂಬ ಟೈಮ್ ತೆಗೋತು. ಸೆಲ್ಫು, ಟೈಲ್ಸ್ ಒರೆಸಿದ್ದು, ಡಬ್ಬ ಕ್ಲೀನ್ ಮಾಡಿದ್ದು, ಆಮೇಲೆ ಡಬ್ಬ ಎಲ್ಲ ಒರೆಸಿ ಎಲ್ಲ ರೇಷನ್ ಎಲ್ಲ ತುಂಬಿಸಿಟ್ಟಿದ್ದೀನಿ. ತುಂಬ ಸುಸ್ತಾಗೋಯ್ತು ಇವತ್ತು. ನೋಡಿ ಎಷ್ಟು ಕ್ಲೀನ್ ಮಾಡಿದ್ದೀನಿ ಅಂತ ನೋಡಿ. ಮೇಲ್ಗಡೆ ರ್ಯಾಕ್ ಕ್ಲೋಸ್ ಮಾಡಿಲ್ಲ, ಕ್ಲೋಸ್ ಮಾಡ್ತೀನಿ. ನೋಡಿ ಎಲ್ಲ ಕ್ಲೀನ್ ಆಯಿತು. ಇನ್ನು ನಾನು ಫ್ರೆಶ್ ಆದರೆ ಮುಗೀತು ನನ್ನ ಕೆಲಸ ಇವತ್ತಿಂದು. ಇಲ್ಲ, ಇನ್ನೂ ಒಂದು ಕೆಲಸ ಬ್ಯಾಲೆನ್ಸ್ ಇದೆ. ಫಿಶ್ ಟ್ಯಾಂಕಿ ಕ್ಲೀನ್ ಮಾಡಿಲ್ಲ, ಸುಮಾರು ಟೈಮ್ ಆಯಿತು. ಇವತ್ತು ಫಿಶ್ಗಳಿಗೆ ಸೋಪ್ ಹಾಕಿ ಸ್ನಾನ ಮಾಡೋ ಅಂತ ಅನ್ಕೋತಿದ್ದೀನಿ. ನೋಡೋಣ, ಸೋಪ್ ಹಾಕೋಣ ಅಂತಿದ್ದೀನಿ ಫಿಶ್ಶಿಗೆ ಇವತ್ತು. ನೋಡಿ 3 ಫಿಶ್ ಇದೆ. ಈ ಫಿಶ್ಶಿಗೆ ಈಗ ಸ್ನಾನ ಮಾಡಿಸ್ಬೇಕು. ಇದನ್ನು ಹಿಡಿಯೋದು ಕಷ್ಟ ಇದೆ ಇವಾಗ. ನೋಡಿ 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 ಓಡ್ತಾ ಇದೆ ಸಿಗ್ತಾ ಇಲ್ಲ, ಕೈಗೆ ಸಿಗ್ತಾ ಇಲ್ಲ, ಸಿಗ್ತಾ ಇಲ್ಲ ನೋಡಿ. ಇದಕ್ಕೀಗ ಬಲೆ ಹಾಕಬೇಕು ಅಂತ ಬಕೆಟಿಗೆ ಹಾಕ್ಕೊಂಡಿದ್ದೀನಿ. ಈಗ ಬಕೆಟಲ್ಲಿ ಸೋಪ್ ಹಾಕಿ ಸ್ನಾನ ಮಾಡಿಸೋಣ. ನಿಮಗೆ ಸೋಪ್ ಹಾಕಿ ಸ್ನಾನ ಮಾಡೋದು ನಾನು ತೋರಿಸ್ತೀನಿ. ವಾಶ್ರೂಮ್ ಇಟ್ಕೊಬಂದೆ. ಈಗ ಸೋಪ್ ಹಾಕಿ ಸ್ನಾನ ಮಾಡಿಸ್ಬೇಕು. ನೀವು ಅನ್ಕೋಬೋದು ಮೀನು ಯಾರು ಸೋಪ್ ಹಾಕಿ ಸ್ನಾನ ಮಾಡಿಸ್ತಾರಂತ. ನಮ್ಮ ಫಿಶ್ಶಿಗೆ ಸೋಪ್ ಹಾಕಿ ಸ್ನಾನ ಮಾಡಿಲ್ಲ ಅಂದರೆ ರಾತ್ರಿ ಬಂದಲ್ಲ ಅವರು. ನೋಡಿ ಸೋಪ್ ಇಟ್ಕೊಬಂದೆ, ಸ್ನಾನ ಮಾಡಿಸ್ತೀನಿ ಇವಾಗ. ಬನ್ನಿ ಸೋಪ್ ಹಾಕಿ ಸ್ನಾನ ಮಾಡಿಸೋಣ, ಬನ್ನಿ. ತಮಾಷೆ ಏನಿದೆ ಗೈಸ್, ಸೋಪ್ ಮೀನು ಯಾರು ಸೋಪ್ ಹಾಕಿ ಸ್ನಾನ ಮಾಡಿಸ್ತಾರೆ, ಅಷ್ಟು ಗೊತ್ತಿಲ್ವಾ? ನಾನು ಮಾಡಿಸಲ್ಲ, ಸುಮ್ಮನೆ ತಮಾಷೆ ಮಾಡಿದ್ದು. ಫಿಶ್ ಟ್ಯಾಂಕ್ ಕ್ಲೀನ್ ಆಯಿತು, ಎಷ್ಟು ಚೆನ್ನಾಗಾಯ್ತು ನೋಡಿ. ತುಂಬ ಗಲೀಜಾಗಿತ್ತು. ಒಂದು 15 ಡೇಸ್ ಜಾಸ್ತಿ ಆಗಿತ್ತು ನಾನು ಫಿಶ್ ಟ್ಯಾಂಕಿ ಕ್ಲೀನ್ ಮಾಡೋಕ್ಕೆ ಹೋಗಿರಲಿಲ್ಲ. ನೋಡಿ ಫ್ರೆಂಡ್ಸ್, ಆವಾಗ ಎಷ್ಟು ಗಲೀಜಿತ್ತು, ಇವಾಗ ನೋಡಿ ಎಷ್ಟು ಕ್ಲೀನ್ ಮಾಡಿದೆ ನೋಡಿ. ಎಷ್ಟು ಕೆಲಸ ಇರುತ್ತೆ ಅಂದರೆ ಮನೆಯಲ್ಲಿ. ಹೆಂಗಸ್ರಿಗಂತೂ ತುಂಬ ಕೆಲಸ ಫ್ರೆಂಡ್ಸ್. ಬೆಳಿಗ್ಗೆಯಿಂದ ಸಂಜೆ ತನಕ 365 ಡೇಸೂ ಹೆಂಗಸ್ರಿಗೆ ಕೆಲಸ. ಗಂಡಸ್ರಿಗೆ ಏನು ಕೆಲಸ ಇರುತ್ತೆ ಹೇಳಿ? ಬರೀ ಹೊರಗಡೆ ದುಡ್ಕೊಂಡು ಬರ್ತಾರೆ ಅಷ್ಟೇ. ನೋಡಿ ಫ್ರೆಂಡ್ಸ್, ಫುಲ್ಲು ಸುಸ್ತಾಗಿದ್ದೀನಿ. ಬೆಳಿಗ್ಗೆಯಿಂದ ಶುರು ಮಾಡಿದ್ದೀನಿ ಅಡುಗೆ ಮನೆಯೆಲ್ಲ ಕ್ಲೀನಿಂಗು, ಆಮೇಲೆ ಫಿಶ್ಶು ಕ್ಲೀನಿಂಗು ಎಲ್ಲ. ಇಷ್ಟು ತನಕ ನನ್ನ ಕೆಲಸ ಆಗೋಯಿತು. ಇನ್ನು ಫ್ರೆಶ್ ಆಗಿ ಬರ್ತೀನಿ, ಇನ್ನು ಆಮೇಲೆ ಸಿಗ್ತೀನಿ ನಿಮಗೆ. ಅಡುಗೆ ಮನೆಯೆಲ್ಲ ಕ್ಲೀನ್ ಆಯಿತು. ಇವಾಗ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಬಂದೆ. ಸ್ವಲ್ಪ ರಿಲ್ಯಾಕ್ಸ್ ಆಗ್ತಿದೆ. ಬಿಸಿ ನೀರು ಸ್ನಾನ ಮಾಡ್ಕೊಬಂದೆ. ಯಾಕಂದರೆ ತುಂಬ ಮನೆ ಕ್ಲೀನ್ ಮಾಡೋಕ್ಕೆ ತುಂಬ ಇತ್ತು. ಪಾತ್ರೆ ಎಲ್ಲ ಕ್ಲೀನ್ ಮಾಡೋದು ದೊಡ್ಡ ಕಷ್ಟ. ಎಲ್ಲ ಕ್ಲೀನಿಂಗ್ ಆಯಿತು. ಇವಾಗ ಸ್ನಾನ ಆಯಿತು. ಇನ್ನೊಂದು ದೇವ್ರಿಗೆ ಪೂಜೆ ಮಾಡಿದ್ರೆ ನಂದು ಇವತ್ತಿದ್ದು ಕೆಲಸ ಮುಗಿಯುತ್ತೆ. ತಂದಿದ್ದೀನಿ. ಇವಾಗ ದೇವರಿಗೊಂದು ಚಂದ ಮಾಡಿ ಅಲಂಕಾರ ಮಾಡಿ ಪೂಜೆ ಮಾಡೋಣ. ನೋಡಿ ಫ್ರೆಂಡ್ಸ್, ನಾನು ದೇವ್ರ ರೂಮ್ ಅಲಂಕಾರ ಮಾಡಿದೆ. ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಇವಾಗ ಪೂಜೆ ಮಾಡಿ ಬರ್ತೀನಿ ದೇವರಿಗೆ. ನೋಡಿ ಫ್ರೆಂಡ್ಸ್, ಪೂಜೆ ಎಲ್ಲ ನಂದು ಮುಗೀತು. ನಂದು ಪೂಜೆ ಎಲ್ಲ ಆಗಿ ಎಲ್ಲ ಕೆಲಸ ಕಂಪ್ಲೀಟ್ ಆಗೋಯಿತು. ಅಡುಗೆ ಮನೆಯನ್ನು ಕ್ಲೀನ್ ಮಾಡೋದೇ ದೊಡ್ಡ ಸವಾಸ ಆಗೋಗಿತ್ತು. ಅದೆಲ್ಲ ಕ್ಲೀನ್ ಆಗೋಯಿತು. ನನಗೆ ಇವತ್ತು ಫುಲ್ಲು ಸುಸ್ತಾಗಿದೆ. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಕಮೆಂಟ್ ಮಾಡೋಕ್ಕೆ ಮಾತ್ರ ಮರಿಬೇಡಿ. ನಂದೇನಾದರೂ ತಪ್ಪಿದ್ದರೆ ನೀವು ಕಮೆಂಟ್ ಮಾಡಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಚೇಂಜ್ ಮಾಡ್ಕೋತೀನಿ. ಥ್ಯಾಂಕ್ ಯು.